ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 16 ದ್ವಾರಪಾಲಕರಾದ ಜಯ ವಿಜಯರಿಗೆ ಋಷಿ ಶಾಪ. ಇದರಿಂದ ಇವತ್ತು 6ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 6. ಯಸ್ಯಾಮೃತಾ ಮಲಯಶ ಶ್ರವಣಾವಗಾಹಃ ಸದ್ಯ ಪುನಾತಿ ಜಗದಾಶ್ವಪಚಾದ್ವಿಕುಂಠಃ ಸೋಹಂ ಭವದ್ಭ್ಯ ಉಪಲಬ್ಧ ಸುತೀರ್ಥ ಕೀರ್ತಿಶ್ಚಿಂದ್ಯಾಂ ಸ್ವಬಾಹುಮಪಿ ಪ್ರತಿಕೂಲ ವೃತ್ತಿಂ. ಅನುವಾದ: ಇಡೀ ಜಗತ್ತಿನಲ್ಲಿ ಯಾರೊಬ್ಬನು ಅವನು ನಾಯಿಯ ಮಾಂಸವನ್ನು ಬೇಯಿಸಿ ತಿನ್ನುವ ಚಾಂಡಾಲನಾಗಿರಲಿ, ನನ್ನ ಹೆಸರು ಪ್ರಖ್ಯಾತಿಗಳ ವೈಭವವನ್ನು ಕಿವಿಯಲ್ಲಿ ಕೇಳಿದ್ದೇ ಆದರೆ ಅಂತಹ ಸ್ನಾನದಿಂದ ಕೂಡಲೇ ಶುದ್ಧನಾಗುವನು. ನೀವೀಗ ಸಂದೇಹವಿಲ್ಲದೆ ನನ್ನ ಸಾಕ್ಷಾತ್ಕಾರವನ್ನು ಹೊಂದುವಿರಿ. ಆದ್ದರಿಂದ ನನ್ನ ಬಾಹುವಿನ ವರ್ತನೆ ನಿಮಗೆ ವಿರುದ್ಧವಾಗಿದೆ ಎಂದು ಕಂಡುಬಂದರೆ ಆ ನನ್ನ ಬಾಹುವನ್ನು ನಾನಾಗಿಯೇ ಕಡಿದು ಹಾಕಲು ಹಿಂದೆಗೆಯುವುದಿಲ್ಲ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಶರೀರದ ಯಾವುದೇ ಒಂದು ಭಾಗದಲ್ಲಿ ತೊನ್ನಿನ ಒಂದು ಬಿಳಿ ಮಚ್ಚೆ ಇತ್ತು ಅಂತಂದರೆ ಅದು ಇಡೀ ಚರ್ಮವನ್ನೇ ಅದು ಹಾಳು ಮಾಡುತ್ತೆ. ಅದೇ ರೀತಿ ಒಬ್ಬ ಸೇವಕ ತಪ್ಪು ಮಾಡಿದ್ರೆ, ಆ ಕೆಲಸ ಏನಾದರೂ ತಪ್ಪು ಕೆಲಸ ಆಗಿದ್ರೆ ಸಾಮಾನ್ಯ ಜನರು ಏನು ಮಾಡ್ತಾರೆ? ಅವನ ಒಡೆಯನನ್ನು ದೂರ್ತಾರಲ್ವ, ಆ ರೀತಿ ಆಗೋಗುತ್ತೆ. ಅಂದರೆ ಇಲ್ಲಿ ನನ್ನ ಸೇವಕರು ತಪ್ಪು ಮಾಡಿರೋದ್ರಿಂದ ಅದು ನಾನು ಮಾಡಿದ ಹಾಗೆ ಲೆಕ್ಕ ಆಗುತ್ತೆ ಅಂತಂದ್ಬಿಟ್ಟು ಭಗವಂತ ಹೇಳಿದ್ದನ್ನು ತಿಳ್ಕೊಂಡ್ವಿ. ಈಗ ಮುಂದುವರೆದು ಹೇಳ್ತಾನೆ, ಇಡೀ ಜಗತ್ತಲ್ಲಿ ಯಾರಾದರೂ ಆಗಿರ್ಬೋದು, ಅವನು ನಾಯಿಯ ಮಾಂಸವನ್ನು ಬೇಯಿಸಿ ತಿನ್ನುವಂಥ ಚಂಡಾಲನೇ ಆಗಿರಲಿ, ನನ್ನ ಹೆಸರು ಪ್ರಖ್ಯಾತಿಗಳ ವೈಭವವನ್ನು ಕಿವಿಯಲ್ಲಿ ಕೇಳಿದ್ದೇ ಆದರೆ ಅಂತಹ ಒಂದು ಸ್ನಾನದಿಂದ ಅವನು ಕೂಡಲೇ ಶುದ್ಧ ಆಗ್ತಾನೆ. ಇಲ್ಲಿ ಪ್ರತಿನಿತ್ಯ ಸ್ನಾನ ಮಾಡಬೇಕು ಅಂತ ಹೇಳ್ತಾರಲ್ಲ, ಅದು ಶಾರೀರಿಕವಾಗಿ ಒಂದೇ ಅಲ್ಲ ಹೇಳೋದು, ಮಾನಸಿಕವಾಗಿ ಅಂದರೆ ನಮ್ಮ ಒಳಗಡೆಯಿಂದ ಆಂತರ್ಯದಿಂದ ನಾವು ಶುದ್ಧಿ ಆಗೋದು ತುಂಬ ಇಂಪಾರ್ಟೆಂಟು. ಹೊರಗಡೆ ಶಾರೀರಿಕವಾಗಿ ಆಗಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಒಳಗಡೆಯಿಂದ ನಾವು ಶುದ್ಧಿ ಆಗೋದು ತುಂಬ ಇಂಪಾರ್ಟೆಂಟು. ಅದಕ್ಕೆ ನೋಡಿ, ಇಲ್ಲಿ ಅವನು ನಾಯಿ ಮಾಂಸವನ್ನು ತಿನ್ನುವಂಥ ಚಂಡಾಲ ಆಗಿದ್ರೂ ಪರವಾಗಿಲ್ಲ, ನನ್ನ ಹೆಸರು ಅಂದರೆ ಏನು, ಭಗವಂತನ ನಾಮಸ್ಮರಣೆ ಅಥವಾ ಆ ಭಗವಂತನ ಲೀಲೆಗಳನ್ನು ಯಾರು ಕಿವಿಯಲ್ಲಿ ಕೇಳಿಸ್ಕೊಳ್ತಾರೋ ಅಂಥವರು ಆ ಭಗವಂತನ ನಾಮಸ್ಮರಣೆ ಅಥವಾ ಅದರ ವಿಚಾರಗಳಿದೆಯಲ್ಲ ಅದನ್ನು ಕೇಳೋದೇ ಸ್ನಾನ ಅಂತ ಹೇಳ್ತಾ ಇದ್ದಾನೆ. ಆ ಸ್ನಾನದಿಂದ ಅವನು ಶುದ್ಧನಾಗ್ಬಿಡ್ತಾನೆ. ಈಗ ನಾಯಿಯನ್ನು ತಿನ್ನುವಂಥ ಚಾಂಡಾಲ ಇದ್ದಾನಲ್ಲ, ಅವನು ಈ ಜಾತಿಯಿಂದ ನೋಡಿದಾಗ, ಅವನ ನಡವಳಿಕೆಯಿಂದ ನೋಡಿದಾಗ ಅವನು ಎಷ್ಟು ಕೀಳು ಅಂತ ನಮ್ಗೆ ಅನಿಸುತ್ತೆ. ಅವನು ಶುದ್ಧನಾಗೋದು ಹೇಗೆ ಅಂತಂದರೆ ಭಗವಂತನ ವಿಚಾರಗಳನ್ನು ಕೇಳಿದ ತಕ್ಷಣ ಅವನು ಶುದ್ಧ ಆಗ್ಬಿಡ್ತಾನೆ. ಅಂಥವನೇ ಶುದ್ಧ ಆಗ್ತಾನೆ ಅಂದಮೇಲೆ ನಾವು ನಾಯಿ ಮಾಂಸನೂ ತಿನ್ನೋದಿಲ್ಲ. ಭಗವಂತನನ್ನು ನಾವು ಇಷ್ಟಪಡ್ತೀವಿ, ಭಕ್ತಿ ಮಾಡಬೇಕು, ಭಗವಂತನನ್ನು ಪಡಿಬೇಕು ಅನ್ನುವಂಥ ಒಂದು ಇಚ್ಛೆ ಇರುವಂಥವ್ರು. ಇನ್ನು ನಾವು ಭಗವಂತನ ಲೀಲೆಗಳ ವರ್ಣನೆಯನ್ನು ಕೇಳಿದಾಗ ನಮ್ಗೆ ಇನ್ನೇನು ಸಿಗ್ಬೋದು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಅಂದರೆ ನಾವು ಎಷ್ಟು ಶುದ್ಧರಾಗ್ತೀವಿ. ಅದಕ್ಕೋಸ್ಕರನೇ ಗಂಗಾ ಸ್ನಾನ ದಿನೇ ದಿನೇ ಅಂತ ಹೇಳ್ತಾರಲ್ಲ, ಅಂದರೆ ಗಂಗೆ ಅಂತಂದಿದ ತಕ್ಷಣ ನಾವು ಹೊರಗಡೆಯಿಂದ ಸ್ನಾನ ಮಾಡೋದಿಲ್ಲ. ಅದಕ್ಕೆ ಭಗವದ್ಗೀತೆಯನ್ನೂ ಕೂಡ ಗಂಗೆ ಅಂತ ಹೇಳ್ತಾರೆ. ಅದರ ಒಂದು ಸ್ನಾನ ಮಾಡಬೇಕು. ಈ ಧರ್ಮಗ್ರಂಥಗಳ ಸ್ನಾನವನ್ನು ಪ್ರತಿನಿತ್ಯ ಮಾಡಬೇಕು. ಅಂದರೆ ಅದನ್ನು ಕಿವಿಯಲ್ಲಿ ಕೇಳಿಸ್ಕೊಳ್ಳೋದೇ ಸ್ನಾನ. ಅದರಿಂದ ಏನಾಗುತ್ತೆ, ನಮ್ಮ ಅಂತಃಕರಣಗಳೆಲ್ಲ ಶುದ್ಧ ಆಗ್ತಾ ಹೋಗುತ್ತೆ. ಇಲ್ಲಿ ಭಗವಂತ ಅವರಿಗೆ ಹೇಳ್ತಾ ಇದ್ದಾನೆ, ನಿಮಗೆ ಸಾಕ್ಷಾತ್ಕಾರ ಆಗೋದಂತೂ ಖಂಡಿತ, ಸಂದೇಹನೇ ಪಡಬೇಡಿ ನೀವು, ನನ್ನ ಸಾಕ್ಷಾತ್ಕಾರ ನಿಮಗಾಗುತ್ತೆ. ಅದಕ್ಕೋಸ್ಕರನೇ ನನ್ನ ಬಾಹುವಿನ ವರ್ತನೆಯಿಂದ, ಈಗ ಅವನು ಕೈ ತಪ್ಪು ಮಾಡಿದೆ ಅಂತಂದರೆ, ಆ ಕೆಲಸ ಏನಾದರೂ ವಿರುದ್ಧವಾಗಿ ನಿಮ್ಗೆ ಅನಿಸ್ತು ಅಂತಂದರೆ ಆ ಕೈಗಳನ್ನೇ, ಆ ಬಾಹುಗಳನ್ನೇ ನಾನು ಕಡ್ದು ಹಾಕೋದಕ್ಕೂ ಕೂಡ ನಾನು ಹಿಂದೆಗೆಯೋದಿಲ್ಲ. ಅಂದರೆ ಭಕ್ತರಿಗೆ ಅಪರಾಧ ಮಾಡಿದರೆ ಅದು ನನ್ನ ಕೈಯೇ ಆಗಿದ್ರೂ ಪರವಾಗಿಲ್ಲ, ಅದನ್ನು ಕತ್ತರಿಸೋದಕ್ಕೆ ನಾನು ತಯಾರಾಗಿರ್ತೀನಿ ಅಂತಂದ್ಬಿಟ್ಟು ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಮಾನವ ಸಮಾಜದಲ್ಲಿನ ಸದಸ್ಯರು ಕೃಷ್ಣ ಪ್ರಜ್ಞೆಗೆ ಒಳಗಾದರೆ ಆ ಸಮಾಜದ ನಿಜವಾದ ಶುದ್ಧೀಕರಣ ಸಾಧ್ಯವಾಗುತ್ತದೆ. ಎಲ್ಲ ವೈದಿಕ ಸಾಹಿತ್ಯದಲ್ಲೂ ಇದನ್ನು ಸ್ಪಷ್ಟವಾಗಿ ಹೇಳಲಾಗಿದೆ. ಅತ್ಯಂತ ಪ್ರಾಮಾಣಿಕವಾಗಿ ಕೃಷ್ಣ ಪ್ರಜ್ಞೆಗೆ ಒಳಪಡುವ ಯಾವನೊಬ್ಬನಾಗಲಿ ಅವನು ಒಳ್ಳೆಯ ನಡತೆಯಲ್ಲಿ ಮುಂದುವರಿದಿಲ್ಲದಿದ್ದರೂ ಸಹ ಶುದ್ಧನಾಗುತ್ತಾನೆ. ಸಮಾಜದ ಎಲ್ಲ ವರ್ಗಗಳಿಂದಲೂ ಬಂದ ಪ್ರತಿಯೊಬ್ಬನು
ಸದ್ವರ್ತನೆಯುಳ್ಳವನೆಂದು ನಿರೀಕ್ಷಿಸಲಾಗದಿದ್ದರೂ ಒಬ್ಬ ಭಕ್ತನನ್ನು ಮಾನವ ಸಮಾಜದ ಯಾವುದೇ ವರ್ಗದಿಂದ ಆಯ್ಕೆ ಮಾಡಬಹುದು. ಈ ಶ್ಲೋಕದಲ್ಲಿ ಹೇಳಿರುವಂತೆ ಹಾಗೂ ಭಗವದ್ಗೀತೆಯಲ್ಲಿ ಅನೇಕ ಕಡೆಗಳಲ್ಲಿ ಹೇಳಿರುವಂತೆ ಒಬ್ಬನು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿಲ್ಲವಾದರೂ ಅಥವಾ ಅವನು ಚಾಂಡಾಲ ಕುಟುಂಬವೊಂದರಲ್ಲಿ ಜನಿಸಿದ್ದರೂ ಅವನು ಕೃಷ್ಣ ಪ್ರಜ್ಞೆಗೆ ಒಳಪಡುವುದಾದರೆ ಕೂಡಲೇ ಪವಿತ್ರನಾಗುತ್ತಾನೆ. ಇಲ್ಲಿ ಇಂಥದೇ ಕುಟುಂಬ ಅಂತಲ್ಲ, ಈ ಒಂದು ಮನುಷ್ಯ ಸಮಾಜದಲ್ಲಿರುವಂಥ ಜನಗಳಿದಾರಲ್ಲ, ಅವರು ಭಗವಂತನ ವಿಚಾರ ತಮ್ಮ ಮೈಂಡಲ್ಲಿ ಇಟ್ಕೊಳ್ಳೋದು, ಅದನ್ನ ಕೃಷ್ಣ ಪ್ರಜ್ಞೆ ಅಂತ ಹೇಳೋದು. ಕೃಷ್ಣನನ್ನ ಅಂದರೆ ಭಗವಂತನನ್ನ ನಮ್ಮ ಪ್ರಜ್ಞೆಯ ಒಳಗಡೆ ಒಂದಾಗಿಸ್ಕೊಳ್ಳೋದು ಅಂದರೆ ಏನು? ಸದಾ ಭಗವಂತನ ಚಿಂತನೆಯಲ್ಲಿ ತೊಡಗಿರುವಂಥದ್ದು. ಈ ರೀತಿ ಆದಾಗ ಸಮಾಜದಲ್ಲಿ ಕೆಟ್ಟದ್ದು ಏನಾದರೂ ನಡೆಯುತ್ತಾ? ಈಗ ನಿನ್ನ ಮನಸ್ಸಲ್ಲಿ ಆಸೆ, ಮೋಹ, ಮದ ಇದೆಲ್ಲ ಇಲ್ಲದೆ ಬೇರೆಯವ್ರು ಏನಾದರೂ ಇದ್ದರೆ ಅದನ್ನ ನೋಡಿ ಹೊಟ್ಟೆ ಕಿಚ್ಚಿಬಿಡೋದು, ಅವ್ರ ಹತ್ರ ಇರೋದು ನನ್ನ ಹತ್ರ ಇಲ್ವಲ್ಲ ಅಂತ ಅಂದ್ಬಿಟ್ಟು ಅಂದ್ಕೊಳ್ಳೋದು, ಈ ಥರ ಬುದ್ಧಿಗಳೆಲ್ಲ ಇಲ್ಲದೆ ಬೇರೆಯವ್ರ ಬಗ್ಗೆ ವೈರಭಾವ ಇರೋದು, ಆಮೇಲೆ ತೊಂದರೆ ಕೊಡಬೇಕು ಅನ್ನೋವಂಥ ಮನಸ್ಥಿತಿ ಇರೋದು, ಇದೆಲ್ಲ ಇಲ್ಲದೆ ಅವನು ಸಾಧಾರಣವಾಗಿ ಭಗವಂತನ ಚಿಂತನೆಯಲ್ಲೇ ತನ್ನ ಮನಸ್ಸನ್ನು, ಬುದ್ಧಿಯನ್ನು, ತನ್ನ ಇಂದ್ರಿಯಗಳನ್ನು ತೊಡಗಿಸಿರ್ತಾನೆ ಅಂತಂದರೆ ಸಮಾಜದಲ್ಲಿ ನಿಜವಾಗ್ಲೂ ಶುದ್ಧೀಕರಣ ಅನ್ನೋದಾಗುತ್ತೆ ಅನ್ನೋದನ್ನ ಇಲ್ಲಿ ಗುರುಗಳು ಹೇಳ್ತಾ ಇರೋದು. ಆಯ್ತಾ? ಮತ್ತು ನಾವು ವೇದಗಳನ್ನು, ಧರ್ಮಗ್ರಂಥಗಳನ್ನೆಲ್ಲ ಓದಿದಾಗ ನಮಗೆ ಗೊತ್ತಾಗುವಂಥದ್ದು ಇದೇ ವಿಷಯನೇ. ಆಯಿತಾ? ಯಾರೇ ಆಗಿರಬಹುದು, ಪ್ರಾಮಾಣಿಕವಾಗಿ ನಾನು ಭಗವಂತನ ಒಂದು ವಿಚಾರದಲ್ಲಿ ತೊಡಗಿಸ್ಕೊಳ್ಬೇಕು, ನನ್ನನ್ನು ನಾನು ಅಂತ ಯಾರಾದರೂ ಆಗಿರ್ಬೋದು, ಅವನು ಒಳ್ಳೆ ನಡತೆ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಅವನು ಶುದ್ಧನಾಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಈಗ ನೋಡಿ, ನನ್ನ ಪ್ರಾರಬ್ಧಕ್ಕೆ ನಾನು ಬ್ರಾಹ್ಮಣರ ಕುಟುಂಬ ನನಗೆ ಸಿಕ್ಕಿರೋದಿಲ್ಲ, ನಾನು ಯಾವುದೋ ಒಬ್ಬ ಚಂಡಾಲರ ಮನೆಯಲ್ಲಿ ಹುಟ್ಟಿರ್ತೀನಿ ಅಂತ ಇಟ್ಕೊಳ್ಳಿ. ಆದರೆ ನಾನು ಒಳ್ಳೆ ರೀತಿಯಲ್ಲಿ ನಡ್ಕೊಂಡಾಗ ಆ ಭಗವಂತನ ಸ್ಮರಣೆ ನನ್ನ ಒಳಗಡೆ ನಡೀತಾ ಇರಬೇಕಾದ್ರೆ ನಾನು ಒಬ್ಬ ಭಕ್ತ ಆಗೋದಕ್ಕೆ ಸಾಧ್ಯ ಇದೆ. ಅದನ್ನೇ ಭಗವದ್ಗೀತೆ ಕೂಡ ಹೇಳಿರೋದು. ಏನು? ಒಬ್ಬ ಮನುಷ್ಯ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಚಂಡಾಲನ ಕುಟುಂಬದಲ್ಲಿ ಹುಟ್ಟಿದ್ರೂ ಪರವಾಗಿಲ್ಲ, ಅವನು ಯಾವಾಗ ತನ್ನ ಮನಸ್ಸು, ಬುದ್ಧಿ, ತ್ರಿಕರಣಗಳಿಂದ ಅಂತ ಹೇಳ್ತಾರಲ್ಲ, ಅಂದರೆ ಶರೀರದಿಂದ, ಮನಸ್ಸಿನಿಂದ, ತನ್ನ ಮಾತುಗಳ ಮೂಲಕ ಆ ಭಗವಂತನ ವಿಚಾರಗಳಲ್ಲಿ ತೊಡಗಿಸ್ಕೊಂಡಿರ್ತಾನೋ ಅವನು ಕೂಡ ತಕ್ಷಣನೇ ಪವಿತ್ರನಾಗ್ತಾನೆ ಅಂತಂದ್ಬಿಟ್ಟು ಹೇಳ್ತಾರೆ. ಭಗವದ್ಗೀತೆಯ 9ನೇ ಅಧ್ಯಾಯದ 30ರಿಂದ 32ನೇ ಶ್ಲೋಕಗಳಲ್ಲಿ ಒಬ್ಬ ವ್ಯಕ್ತಿಯು ಸದ್ವರ್ತನೆ ಉಳ್ಳವನಾಗದಿದ್ದರೂ ಅವನು ಕೇವಲ ಕೃಷ್ಣ ಪ್ರಜ್ಞೆಗೆ ಒಳಪಡುವುದರಿಂದ ಅವನನ್ನು ಒಬ್ಬ ಸಾಧು ಎಂದು ತಿಳಿಯಲಾಗುತ್ತದೆ ಎಂದು ಸ್ಪಷ್ಟವಾಗಿ ಹೇಳಿದೆ. ಈ ಐಹಿಕ ಜಗತ್ತಿನಲ್ಲಿ ಇರುವವರೆಗೆ ಒಬ್ಬ ವ್ಯಕ್ತಿ ಇತರರೊಂದಿಗೆ ವ್ಯವಹಾರದಲ್ಲಿ 2 ವಿಭಿನ್ನ ಸಂಬಂಧಗಳನ್ನು ಹೊಂದಿರುತ್ತಾನೆ. ಒಂದು ಸಂಬಂಧ ಶರೀರಕ್ಕೆ ಸಂಬಂಧಿಸಿದ್ದು, ಮತ್ತೊಂದು ಆತ್ಮಕ್ಕೆ ಸಂಬಂಧಿಸಿದ್ದು. ಇಲ್ಲಿ ಭಗವದ್ಗೀತೆಯ 9ನೇ ಅಧ್ಯಾಯದ 30ರಿಂದ 32ನೇ ಶ್ಲೋಕದವರೆಗೂ ಕೂಡ ಏನು ಹೇಳಿದ್ದಾನೆ ಭಗವಂತ ಅಂತಂದರೆ, ಒಬ್ಬ ವ್ಯಕ್ತಿ ಸರಿಯಾದ ರೀತಿಯಲ್ಲಿ ನಡ್ಕೊಳ್ಳದೆ ಇದ್ರೂ ಕೂಡ ಬರೀ ಅವನು ಯಾವಾಗಲೂ ಭಗವಂತನ ವಿಚಾರದಲ್ಲೇ ಅವನು ಮುಳುಗೋದ್ರಿಂದ ಒಬ್ಬ ಸಾಧು ಅವನು ಅಂತ ತಿಳ್ಕೊಬೇಕು ಅಂತ ಹೇಳಿದ್ದಾರೆ. ಆಯ್ತಾ? ಅವ್ನು ನಡ್ಕೊಳ್ಳೋದು ಹೇಗಾದರೂ ಇರಲಿ, ಅವನ ಮನಸ್ಸಲ್ಲಿ ಸದಾ ಭಗವಂತನ ಚಿಂತನೆ ನಡೀತಾ ಇದೆಯಾ, ಅವನನ್ನು ಸಾಧು. ಯಾಕೆಂದರೆ ಈಗ ನಾವು ಏನು ನಮ್ಮ ಜೀವನದಲ್ಲಿ ಕಾರ್ಯಗಳು ನಡೀತಾ ಇರುತ್ತೋ ಅದು ಹಿಂದಿನ ಜನ್ಮದ ಪ್ರಾರಬ್ಧದಿಂದ ಆ ರೀತಿ ನಾವು ನಡ್ಕೊಳ್ತಾ ಇರ್ಬೋದು. ಆದರೆ ನನ್ನ ಮನಸ್ಸಲ್ಲಿ ಭಗವಂತನ ಪ್ರಜ್ಞೆ ಸದಾ ಓಡ್ತಾ ಇರುತ್ತೆ, ಆ ಸದಾ ಚಿಂತನೆ ನಡೀತಾ ಇದೆ ಅಂತಂದರೆ ನನ್ನನ್ನು ಒಬ್ಬ ಸಾಧು ಅಂತಲೇ ತಿಳ್ಕೋಬೇಕು ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಈ ಐಹಿಕ ಪ್ರಪಂಚದಲ್ಲಿ ಇರೋವರೆಗೂ ಒಬ್ಬ ವ್ಯಕ್ತಿ ಬೇರೆಯವ್ರ ಜೊತೆ ನಡ್ಕೊಳ್ಳೋದು, ವ್ಯವಹಾರ ಮಾಡಬೇಕಾದ್ರೆ 2 ರೀತಿಯ ಸಂಬಂಧಗಳಿರುತ್ತೆ. ಒಂದು ಶರೀರಕ್ಕೆ ಸಂಬಂಧಿಸಿರುವಂಥದ್ದು, ಇನ್ನೊಂದು ಆತ್ಮಕ್ಕೆ ಸಂಬಂಧಿಸಿರುವಂಥದ್ದು. ಇದ್ರ ಬಗ್ಗೆ ನಾವು ಕರೆಕ್ಟಾಗಿ ತಿಳ್ಕೋಬೇಕು. ಯಾಕೆ ಅಂತಂದರೆ ನಾವು ಶಾರೀರಿಕವಾಗಿ ಎಲ್ಲ ಮಾಡ್ತಿರ್ತೀವಿ, ಆದರೆ ಆತ್ಮಕ್ಕೆ ಸಂಬಂಧಪಟ್ಟಂಥ ಕೆಲಸಗಳನ್ನು ಮಾಡೋದೇ ಮರೆತು ಹೋಗಿದ್ದೀವಿ ನಾವು. ಆ ರೀತಿ ಆಗಿರೋದ್ರಿಂದನೇ ನಾವು ಇಷ್ಟೆಲ್ಲ ನೋವು, ಹಿಂಸೆಗಳು, ದುಃಖ ಇದನ್ನೆಲ್ಲ ಅನುಭವಿಸ್ತಾ ಇರೋದು. ಯಾಕೆಂದರೆ ಬೇಕಾದರೆ ಒಂದು ಸ್ವಲ್ಪ ಯೋಚನೆ ಮಾಡಿ ನೋಡಿ, ಈ ಧರ್ಮಗ್ರಂಥಗಳನ್ನೆಲ್ಲ ಓದೋಕ್ಕೆ ಮುಂಚೆ ನಾವು ಹೇಗಿದ್ವಿ ಅಂತಂದ್ಬಿಟ್ಟು ಬರೀ ನಾವೇನು ಮಾಡ್ತಾ ಇದ್ವಿ, ಬೆಳಗ್ಗೆ ಎದ್ದೊಳೋದು, ಮನೆ ಕೆಲಸ ಮಾಡೋದು, ಅಥವಾ ಆಫೀಸ್ಗೆ ಹೋಗೋರು ಆಫೀಸ್ಗೆ ಹೋಗೋದು, ಮತ್ತು ಅಡುಗೆ ಮಾಡೋದು, ಬಂದು ಊಟ ಮಾಡೋದು, ಏನೋ ಒಂದು ಫಿಲಮ್ ನೋಡೋದು ಅಥವಾ ಆಚೆ ಓಡಾಡೋದು, ಇಷ್ಟೇ ಇರ್ತಾಯಿತ್ತು ನಮ್ಮ ಜೀವನದಲ್ಲಿ.
ನಮಗೆ ಆಧ್ಯಾತ್ಮಿಕ ಅನ್ನೋದು ಗೊತ್ತಾದ ಮೇಲೆ ಏನು ಚೇಂಜಸ್ ಆಗಿದೆ ಅದನ್ನು ಸ್ವಲ್ಪ ಗಮನಿಸಿದಾಗ ನಮಗೆ ಗೊತ್ತಾಗುತ್ತೆ ನಾನು ಏನು ತಪ್ಪು ಮಾಡ್ತಾ ಇದ್ದೆ ಅಂತಂದ್ಬಿಟ್ಟು. ಅಂದರೆ ಅಲ್ಲಿವರೆಗೂ ನಾವು ಬರೀ ಶಾರೀರಿಕವಾಗಿ ನಾವು ಎಲ್ಲ ಮಾಡ್ತಾ ಇದ್ವಿ, ಆತ್ಮದ ಕಡೆ ನಮಗೆ ಗಮನನೇ ಇರಲಿಲ್ಲ. ಆದರೆ ಯಾರ ಒಂದು ಕೃಪೆ ನಮ್ಮ ಮೇಲೆ ಬೀಳುತ್ತೋ ಆ ಭಗವಂತ ಅಥವಾ ಗುರು ಕೃಪೆನೇ ನಮ್ಮ ಮೇಲೆ ಬೀಳಬೇಕು. ಆ ಬಿದ್ದಾಗ ಯಾರದೋ ಒಂದು ವ್ಯಕ್ತಿಯ ಮುಖಾಂತರ ಅಥವಾ ಯಾವುದಾದ್ರೂ ಘಟನೆಯ ಮುಖಾಂತರ ನಮಗೆ ಆಧ್ಯಾತ್ಮಿಕ ಅಂದರೆ ಏನು ಅನ್ನುವಂಥ ತಿಳುವಳಿಕೆ ಬರುತ್ತೆ. ಅದು ಬಂದ ಮೇಲೆ ನಾವು ಅದಕ್ಕೆ ಹುಡುಕಾಟ ಮಾಡೋದಕ್ಕೆ ಶುರು ಮಾಡ್ತೀವಿ. ಹೌದು, ನಾನು ತಿಳ್ಕೋಬೇಕು, ನಿಜವಾದ ಆನಂದ ಇದರಲ್ಲಿದೆ ನನಗೆ ಅನ್ನೋದೆಲ್ಲ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕೋಸ್ಕರನೇ ಯಾವುದಾದ್ರೂ ಒಂದು ರೀತಿಯಲ್ಲಿ ನಮಗೆ ಆ ಭಗವಂತನ ವಿಚಾರ ಕೇಳೋದು ಅಥವಾ ನೋಡೋದು ಅಥವಾ ಓದೋದು ಯಾವುದ್ರ ಮುಖಾಂತರ ಆದರೂ ಸಿಗಲಿ, ಅದನ್ನು ನಾವು ಬಿಡಬಾರ್ದು. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡು ನಮ್ಮ ಆತ್ಮಕ್ಕೆ ಏನು ಬೇಕೋ ಅದನ್ನು ಕೊಡ್ತಾ ಬರಬೇಕು. ಯಾಕಂದರೆ ಶರೀರಕ್ಕೆ ನಾವು ಕೊಟ್ಟೇ ಕೊಡ್ತೀವಿ ಅಲ್ವಾ, ಅದು ಸಮಯಕ್ಕೆ ಕೇಳುತ್ತೆ ನಮ್ಮಿಂದ, ಅದಕ್ಕೆ ಕೊಡ್ತೀವಿ. ಆದರೆ ಆತ್ಮದ್ದು ಆ ರೀತಿ ಅಲ್ಲ, ಅದನ್ನು ನಾವೇ ಅದಕ್ಕೆ ಕೊಡಬೇಕು. ಆಗ ಅದು ಪುಷ್ಟಿಗೊಳ್ಳುತ್ತೆ. ನಾವು ಎಷ್ಟು ಅದಕ್ಕೆ ಚೆನ್ನಾಗಿ ನೋಡ್ಕೊಳ್ತೀವೋ, ಆರೈಕೆ ಮಾಡ್ತೀವೋ, ಅಷ್ಟು ಆತ್ಮ ಸಮೃದ್ಧಿಯಾಗಿ ಬೆಳೆಯುತ್ತೆ ನಮ್ಮಲ್ಲಿ. ಅಂದರೆ ಅರ್ಥ ಏನು, ನಮ್ಮಲ್ಲಿ ಆ ಭಗವಂತನ ವಿಚಾರ ಆಗಿರಬಹುದು, ನನ್ನ ಬಗ್ಗೆ ತಿಳ್ಕೊಳ್ಳುವಂಥದ್ದು ಏನಾಗಿರುತ್ತೋ ಅದು ಬೆಳೆಯುತ್ತೆ. ನಾವು ಮೊದಲೇ ಹೇಗಿದ್ವೋ ಹಾಗೆ ಇರೋದಿಲ್ಲ. ನಮಗೆ ಗೊತ್ತಾಗುತ್ತೆ ನಾನು ಎಷ್ಟರ ಮಟ್ಟಿಗೆ ಬೆಳೀತಾ ಇದ್ದೀನಿ ಅಂತಂದ್ಬಿಟ್ಟು. ಸೊ ಅದರ ಇಂಪಾರ್ಟೆನ್ಸನ್ನು ಇಲ್ಲಿ ಹೇಳ್ತಾ ಇರೋದು. ಅಂದರೆ ಒಬ್ಬ ಮನುಷ್ಯ ಅಂದಮೇಲೆ 2 ರೀತಿಯ ನಡವಳಿಕೆ ಇರುತ್ತೆ, ನಮಗೆ ಸಂಬಂಧ ಇರುತ್ತೆ. ಏನು, ಶಾರೀರಿಕವಾಗಿರುತ್ತೆ ಮತ್ತು ಆತ್ಮಕ್ಕೆ ಸಂಬಂಧಿಸಿದ್ದು ಇರುತ್ತೆ. ಆದರೆ ಈಗ ಮ್ಯಾಕ್ಸಿಮಮ್ ಏನಾಗೋಗಿದೆ ಅಂತಂದರೆ ಶರೀರಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಮಾಡ್ತೀವಿ, ಎಲ್ಲ ನೆನಪಿರುತ್ತೆ, ಆದರೆ ಆತ್ಮಕ್ಕೆ ಸಂಬಂಧಪಟ್ಟಿದ್ದನ್ನು ಮರ್ತೋಗಿದ್ದೀವಿ. ಯಾರೋ ಕೆಲವರು ಮಾತ್ರ ಅದನ್ನು ಮಾಡೋದು. ಇದರ ಮುಂದುವರೆದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಈಗ ಇಲ್ಲಿಗೆ ನಿಲ್ಲಿಸೋಣ. ಹರೇ ಕೃಷ್ಣ.